HD ಕುಮಾರಸ್ವಾಮಿ ಅವರ ಹೇಳಿಕೆಗಳು ಕೆಲವು ಸರಿ ತರ್ಕಕ್ಕೆ ನಿಲುಕದ್ದಂತ ಅನಿಸ್ಬಿಡುತ್ತೆ. ಈ ಒಂದು ಹಾಡಿದೆ ನಿಮ್ಗೆ ಗೊತ್ತಿರುತ್ತೆ, ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಕುರುಡನ್ನು ನಾನಿಲ್ಲಿ ಅನ್ನೋ ಥರ. ಬಿಜೆಪಿ ಹೈಕಮಾಂಡ್ ಏನಿದೆ, ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರ ಮಾತನ್ನ ತಮ್ಮ ಪಕ್ಷದ ವಿಚಾರಕ್ಕೆ ಪರಿಗಣನೆ ತಗೋತಾ ಇಲ್ಲ. ಇಲ್ಲಿ ಏನಾಗ್ತದೆ, BJPಯಲ್ಲಿಯೂ ಕೂಡ ಇದೇ ರೀತಿ ಮೈಂಡ್ ಸೆಟ್ಟು. ಯಡಿಯೂರಪ್ಪ ಮಗನೇ CM ಆಗಬೇಕು ಅಂತ, ಈ ದೇವೇಗೌಡರು ಕೂಡ ಹಂಗೆ ಮಗನೇ CM ಆಗಬೇಕು ಅಂತ. ಇವರಿಬ್ಬರು ಮೈತ್ರಿ ಏನಿದು? ಸಿಂಗಲ್ ಒಂದೇ ಅಜೆಂಡಾ ಇಬ್ರಿಗೂ. ಬಿಜೆಪಿ ಮಾತ್ರ ಕಾಂಗ್ರೆಸ್ ಅನ್ನ ಸೋಲ್ಸಕ್ಕಾಗಲ್ಲ. 80 ಸೀಟ್ಗಳನ್ನು 2028ರಲ್ಲಿ ಗೆಲ್ತೀನಿ ಅಂತ ಕುಮಾರಣ್ಣ ಏನು ಹೇಳ್ತಿದ್ದಾರೆ, ಅದು ಓವರ್ ಕಾನ್ಫಿಡೆನ್ಸ್? ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ HD ಕುಮಾರಸ್ವಾಮಿ ಅವರ ಹೇಳಿಕೆಗಳು ಕೆಲವು ಸರಿ ತರ್ಕಕ್ಕೆ ನಿಲುಕದ್ದಂತ ಅನಿಸ್ಬಿಡುತ್ತೆ. ಈ ಒಂದು ಹಾಡಿದೆ ನಿಮ್ಗೆ ಗೊತ್ತಿರುತ್ತೆ, ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಕುರುಡನ್ನು ನಾನಿಲ್ಲಿ ಅನ್ನೋ ಥರ. JDS ಅನ್ನುವಂತಹ ಪಕ್ಷವನ್ನು ಕರ್ನಾಟಕದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಅಸೆಂಬ್ಲಿಯಲ್ಲಿ 80 ಸೀಟ್ಗಳನ್ನು 2028ರಲ್ಲಿ ಗೆಲ್ತೀನಿ ಅಂತ ಕುಮಾರಣ್ಣ ಏನು ಹೇಳ್ತಿದ್ದಾರೆ, ಅದು ಓವರ್ ಕಾನ್ಫಿಡೆನ್ಸ್? ಅಥವಾ ಕುಮಾರಣ್ಣನವ್ರಿಗೆ ಲೆಕ್ಕಾಚಾರ ಗೊತ್ತಿಲ್ವಾ? ಅಥವಾ ತಮಿಳ್ನಾಡಿನಲ್ಲಿ ವಿಜಯ್ ಮಾಡೋ ಥರ ಇಲ್ಲೇನೋ ಒಂದು ರೀತಿ ಮತ್ತೆ ನಾನೇನೋ ಮಾಡ್ತೀನಿ, ಕರ್ನಾಟಕದ ಜನ ಕಿಂಗ್ ಮೇಕರ್ ಆಗಿ ಮತ್ತೆ ಕುಮಾರಣ್ಣನ ಮಾಡ್ತಾರೆ ಅನ್ನುವಂತಹ ಅಭಿಮಾನವೋ ಗೊತ್ತಿಲ್ಲ. ಹಾಗಾದರೆ ಕುಮಾರಣ್ಣನ ಈ ಹೇಳಿಕೆ ಹಿಂದೆ ಯಾವ್ಯಾವ ಲೆಕ್ಕಾಚಾರಗಳಿದ್ದಾವೆ, ಸಾಧ್ಯತೆಗಳು ಎಷ್ಟಿವೆ, ಉಲ್ಟಾ ಹೊಡೆಯೋ ಸಾಧ್ಯತೆಗಳು ಎಷ್ಟಿವೆ? ಈ ವಿಚಾರ ಬಗ್ಗೆ ಮಾತಾಡಲಿಕ್ಕೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಏನು ಸರ್ ಇದು 80 ಸೀಟ್ ಗೆಲ್ತೀವಿ ಅಂತ ಕುಮಾರಣ್ಣ ಹೇಳ್ತಾ ಇದ್ದಾರಲ್ಲ? ಅದು ಸುಮ್ಮನೆ ಏನೋ ಬಂದು ಮಾತಲ್ಲ. ನೀವು ಇಡೀ ಕುಮಾರಸ್ವಾಮಿ ಅವರ ಇಡೀ ನಡೆ ಮತ್ತು ಮಾತುಗಳಿವೆಯಲ್ಲ, ಅದು ಒಂದು ಪೂರ್ವ ನಿಯೋಜಿತವಾದ ಒಂದು ಯೋಜನೆಯ ಭಾಗ ಅದು ಅಂತ. ಅವ್ರು ಮಾತನಾಡೋದ್ರಲ್ಲಿ ನೋಡಿ, ಮೊದಲು ನೀವು ಸ್ಟಾರ್ಟ್ ಮಾಡೋಣ ಅಂದರೆ ಅವ್ರ ಮಗ ಮಾತನಾಡೋದ್ರಿಂದ ಸ್ಟಾರ್ಟ್ ಮಾಡ್ಬೋದು. ಕುಮಾರಣ್ಣವರೇ ಮುಂದಿನ ಮುಖ್ಯಮಂತ್ರಿ ಅಂತ ನಂಗೆ ವಿಚಿತ್ರ ಅನ್ಸಿದ್ದು ಏನು ಗೊತ್ತಾ ಸರ್, ಇವ್ರು ಗೆದ್ದಿರೋದು 2 MP ಸೀಟು, ಒಂದು ಮಂಡ್ಯ ಮತ್ತೊಂದು ಕೋಲಾರ, ಆಯ್ತಾ ಸರ್? 2 ಸೀಟ್ ಗೆದ್ದರೂ ಕೂಡ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇವ್ರ ಮೇಲೆ ನಂಬಿಕೆ ಇಟ್ಟು ಒಂದು ಟಾಪ್ 5 ಇರುವಂಥ ಒಂದು ಪೋರ್ಟ್ಫೋಲಿಯೋನ ಇವ್ರಿಗೆ ಕೊಟ್ಟರು. ಯೂನಿಯನ್ ಮಿನಿಸ್ಟರ್ ಮಾಡಿದರು. ಮಿನಿಸ್ಟರ್ ಆಗಿ 6 ತಿಂಗಳಿಗೆ ಶುರು ಮಾಡಿದ್ರು ಕುಮಾರಣ್ಣನೇ ಮುಂದಿನ ಮುಖ್ಯಮಂತ್ರಿ ಅಂತ. ಅಂದ್ರೆ ಏನಿದು ಲಾಜಿಕ್ ಏನಂತ? ಏನೋ ಒಂದು ಇದು ಇವರಿಬ್ಬರ ಸಂಬಂಧ ಇದೆಯಲ್ಲ, ಯಾರಿಬ್ಬರು? ಬಿಜೆಪಿದು ಮತ್ತು JDS, ಅದು ವಿಧವೆ ಮತ್ತು ವಿದೂರರ ನಡುವಿನ ಸಂಬಂಧ, ಇದು ಸಂಸಾರ. ಅದಕ್ಕೇನೋ ಅಂತಾರೆ ನಮ್ಮ ಕರಾವಳಿಯಲ್ಲಿ ಕೂಡಿಕೆ ಅಂತ, ಕೂಡಿಕೆ ಅಲ್ವಾ? ಸೊ ವಿದುರ ವಿಧವೆ ಇಬ್ಬರಿಗೂ ಬೇಕಾಗಿತ್ತು ಅಲ್ವಾ? ದಟ್ಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, 2 ಬಂದರೂ ಕೂಡ ಬಿಜೆಪಿಗೆ 2 ಸ್ಥಾನನೂ ಇಂಪಾರ್ಟೆಂಟ್ ಆಗಿತ್ತು, ಯಾಕೆಂದ್ರೆ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ. ಅಫ್ಕೋರ್ಸ್ JDS ಜೊತೆಲಿ ಇದ್ದಿದ್ರಿಂದಲೇ ಬಿಜೆಪಿ ಒಂದು 2-3 ಸ್ಥಾನದಲ್ಲಿ ಗೆಲ್ತು ಕೂಡ. ಎಸ್, ಅದನ್ನ ನಾವು ಹಾಗೂ ಏನಲ್ಲ, ತುಮಕೂರಲ್ಲಿ ಸೋಮಣ್ಣ ಗೆಲ್ಲಕ್ಕೆ JDS ಕೂಡ ಕಾರಣ. ಕರೆಕ್ಟ್. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋಲಕ್ಕೆ. ಎಸ್, ಕರೆಕ್ಟ್, ಯು ಆರ್ 100% ಕರೆಕ್ಟ್. ಡಾಕ್ಟರ್ನ ಬಿಟ್ಬಿಟ್ಟು ಮಾಡಿ ಒಂದು ತಂತ್ರಗಳು ವರ್ಕೌಟ್ ಆಯ್ತು. ಆದ್ರೆ ಆ ಸಂದರ್ಭದಲ್ಲೇನೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ನಿಜವಾದ ಗುರಿ ಏನು ಅಂದ್ರೆ, ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು. ಅದರಲ್ಲಿ ಅವ್ರು ಕಾಂಪ್ರಮೈಸ್ ಮಾಡ್ಕೊಳಕ್ ಸಿದ್ಧ ಇಲ್ಲ. ಪ್ರತಿ ಚುನಾವಣೆಯ ಸಿಂಗಲ್ ಲೈನ್ ಅಜೆಂಡಾ, ಆಯ್ತಾ? ಅದಕ್ಕೆ ಬೇಕಾದಂತ ಈಗ ವೇದಿಕೆಯನ್ನು ಸೃಷ್ಟಿತ ಅವರಿಗಿರುವ ಮುಂದಿನ ಚಾಲೆಂಜ್ ಏನು ಗೊತ್ತಾ ಸರ್? ಏನು ಅಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿಯಿಂದ ಪಡ್ಕೋಬೇಕು ಮೈತ್ರಿಯಲ್ಲಿ. ಸೊ ಈಗ ನನಗೇನು ಅನಿಸ್ತಾ ಇದೆ ಅಂದರೆ, ಕುಮಾರಸ್ವಾಮಿ ಅವರು ಈ ಹೇಳಿಕೆ ಏನು ಹೇಳ್ತಾ ಇದೆ ಅಂದರೆ, ನಮಗೆ ಸೀಟ್ ಹಂಚಿಕೆ ಅದು ಇದು ಉಸಾವರಿ ಬೇಕಾಗಿಲ್ಲ, ನಾವು ಎಷ್ಟು ಸಾಧ್ಯನೋ ಅಷ್ಟು ಸ್ಥಾನಗಳಲ್ಲಿ ನಾವು ಸ್ಪರ್ಧಿಸ್ತೀವಿ. ಅದರ ಅರ್ಥ ಏಕಾಂಗಿಯಾಗಿ ಸ್ಪರ್ಧಿಸ್ಲಿಕ್ಕೆ ಕುಮಾರಣ್ಣ ಏನಾದರೂ ಅವ್ರು 2 ರೀತಿ ಅದನ್ನ ಗ್ಯಾಂಬಲ್ ಮಾಡ್ತಿದ್ದಾರೆ. ಏನು ಅಂದ್ರೆ, ಒಂದು ಅವರು ನಿನ್ನೆ ಮಾಡಿದ ಫಂಕ್ಷನ್ ಚಾಮುಂಡೇಶ್ವರಿ ಮೈಸೂರಿನ ಕ್ಷೇತ್ರದಲ್ಲಿ ಅಲ್ವಾ? ಅಲ್ಲಿ ಅವರು ಈ ಕುರುಬರು ಇದನ್ನ ಪೇಟ ಎಲ್ಲ ಕಟ್ಕೊಂಡು ಕುರುಬರು ಅದೇನೋ ಕಲರ್ ಇದೆಯಲ್ಲ ಸರ್, ಆ ಮೂಲಕ ಕುರುಬರು ನನ್ನ ಜೊತೆಗಿದ್ದಾರೆ ಅಂತ ಹೇಳುವ ಮೂಲಕ ಈ ಡಿಫ್ರೆಂಟ್ ಮೆಸೇಜ್ ಅನ್ನ ಫಂಕ್ಷನ್ ಮೂಲಕ ಕೊಟ್ಟಿದ್ದು. ಅಲ್ಲಿ GD ದೇವೇಗೌಡರನ್ನ ಹೊರಗಿಟ್ಟಿದ್ದು, ಆ ಕುರುಬ ಸಮುದಾಯವನ್ನ ನಮ್ಮಲ್ಲೂ ಇದ್ದಾರೆ, ನಾನು
ಅವರ ನಾಯಕ ಅನ್ನೋಂಥ ಪ್ರತಿಬಿಂಬಿಸೋಕೆ ಮಾಡಿದ್ದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಹೇಳಿಕೆ ಅವರ ಉದ್ದೇಶ ಏನು ಅಂತಂದರೆ, ಈಗ ನಾನು 80 ಸ್ಥಾನ ಗೆಲ್ತೀನಿ ಅಂತಂದರೆ BJP ಕನಿಷ್ಠ 110-120 ಸ್ಥಾನ ಕೊಡ್ಬೇಕು, ಅವ್ರಿಗೆ ಬಿಟ್ಕೊಡ್ಬೇಕು. ಅಂದರೆ ಏನು ಬಿಹಾರದಲ್ಲಾಗಿತ್ತು ನೋಡಿ. ಸೊ ನಿತೀಶ್ ಕುಮಾರ್ ಆ್ಯಂಡ್ BJP ನಡುವೆ 110 ಇತ್ತಲ್ಲ, ಆ ರೀತಿಯ ಗೇಮ್ ಪ್ಲ್ಯಾನಿಂಗ್ ಈಸ್ ಟ್ರೈ. ಅಂದರೆ ಔಟ್ ಆಫ್ 224 ನನಗೆ ಒಂದು 110 ಬೇಕು. ಸೊ ಆ 110 ಮೇಲೆ ಅವರು ಇದನ್ನ ಇಟ್ಟುಕೊಂಡು ಈಗ ಈಸ್ ಪ್ಲೇಯಿಂಗ್ 80 ಬರ್ತೀನಿ ಅಂತ. ಇದನ್ನ ಹೇಳ್ತಾ ನಾನು 80 ಬರ್ತೀನಿ ರೀ, 80 ಬರೋ ನೀವು 110 ಕೊಡಿ. ಇವ್ರು 80 ಬಂದ್ರೆ ಅವ್ರು 120ರಲ್ಲಿ 130ರಲ್ಲಿ ಸ್ಪರ್ಧೆ ಮಾಡಿದ್ರೆ ಅವ್ರು ಒಂದು 110 ಅಂತೂ ಬರ್ತಾರೆ. ಅದೇನೆ ಅಲ್ವಾ? ಇಬ್ರು ಸೇರಿ 190 ಬಂದ್ಬಿಡ್ತಾರೆ. 224 ಬರ್ದಿದ್ರೆ ಸಾಕು. ಸೊ ಹೀಸ್ ಪ್ಲೇಯಿಂಗ್. ಅಂದ್ರೆ ನಾನು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ಸಿದ್ಧ ಅಲ್ಲ. ನನಗೊಂದು ಏನಿಸ್ತಾ ಇದ್ರೆ ಸರ್, ಈಗ ಚುನಾವಣೆಗೆ 2 ವರ್ಷ ಬಾಕಿ ಇದೆ, ಕೇಂದ್ರದಲ್ಲಿ ನಾವು ಮಂತ್ರಿಗಳಾಗಿದ್ದಾರೆ. ಓಕೆ, ಅಲ್ಲಿವರೆಗೂ ಇವರು ಈ ರೀತಿ ಮಾತುಗಳಿಗಿಂತ ಕೇಂದ್ರದಿಂದ ಕರ್ನಾಟಕಕ್ಕೆ ಏನಾದರೂ ವಿಶೇಷ ಯೋಜನೆಗಳನ್ನು ಕೊಡಿಸಿ, ಹೆಚ್ಚಿನ ಅನುದಾನವನ್ನು ಕೊಡಿಸಿ, ಕರ್ನಾಟಕದ ಜನರನ್ನು ಒಲವು ಗಳಿಸಿದ್ರೆ ಇವರೇ 124 ಬಂದ್ಬಿಡ್ತಾರಲ್ಲ. ಒಂದು ಮಂತ್ರಿ ಸ್ಥಾನ ಕೊಟ್ಟರು ಕೂಡ BJPಯ ಆಡಳಿತ ಇದೆಯಲ್ಲ, ಅದರ ಬಗ್ಗೆ ಕುಮಾರಸ್ವಾಮಿಯವರಿಗೆ ತೃಪ್ತಿ ಇಲ್ಲ. ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಅನ್ನೋದೇನಿದೆ ಅಲ್ಲ, ಅವರು ಯಾವತ್ತೂ ಏನ್ ಸಿಕ್ಕರು ಅವ್ರಿಗೆ ತೃಪ್ತಿ ಇರಲ್ಲ. ಆ ಪ್ರಶ್ನೆ ಅದು ಬೇರೆ. ಯಾಕಂದ್ರೆ ಹರಕೆ ಅವ್ರು ಹೇಳ್ತಾರೆ, ನಾನು ಏನಂತಾರೆ, ಅವರು ಮಾತೆತ್ತಿದ್ರೆ ಏನ್ ಹೇಳ್ತಾರೆ, ನಾನು ಸಾಂದರ್ಭಿಕ ಶಿಶು, ನನ್ನನ್ನು CM ಮಾಡ್ಬೇಕಂತಾನೆ ಯಾರೂ ಮಾಡಿಲ್ಲ, ನನ್ನ ಅವಕಾಶ ಸಿಕ್ತು ಆದೆ ಅನ್ನೋ ತರದ ಮಾತುಗಳನ್ನು ಹೇಳ್ತಾರೆ. ಅಲ್ಲಲ್ಲ, ಅವ್ರ ಸಮಸ್ಯೆ ಏನಂದ್ರೆ, ಈಗ ಅನಿವಾರ್ಯವಾಗಿ ಅವರು ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ. ಆದ್ರೆ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಇದೆಯಾ? ಯಾವುದೇ ಒಂದು ಇಷ್ಟು ಅನೌನ್ಸ್ ಮಾಡಿದ್ರಲ್ಲ, ಅವರು ಏನ್ ಮಾಡಕ್ಕಾಯ್ತು ಅವರಿಗೆ? ಪ್ರತಿಯೊಂದು PMO ಈಸ್ ಕಂಟ್ರೋಲಿಂಗ್. ಸೊ ಕುಮಾರಸ್ವಾಮಿಗೆ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಯಾವುದೇ ಅಧಿಕಾರ ಇಲ್ಲ. ಹಂಗಾದ್ರೆ ಈಗ ಸರ್ ನನ್ನ ಹತ್ರ ಇರೋದು ಏನಂದ್ರೆ, ಕುಮಾರಸ್ವಾಮಿ ಲೆಕ್ಕಾಚಾರ ಯಾವ ರೀತಿ ಇದೆ ಅಂದ್ರೆ, ಈಗ ನಾವು ಚುನಾವಣೆಗೆ BJP ಜೊತೆ ಸಮ್ಮಿಶ್ರ ಅಂದ್ರೆ ಮೈತ್ರಿ ಪಕ್ಷದ ಭಾಗವಾಗಿ ಹೋಗ್ಬಿಟ್ರೆ BJP ಅವ್ರ ಹಂಗನಲ್ಲಿ ನಾವು ಇರಬೇಕಾಗತ್ತೆ. ಹಂಗಾಗಿ ನಾವು ಸಪ್ರೇಟ್ ಆಗಿ ಹೋಗ್ಬಿಡೋಣ, ಅವರ ಅಥವಾ ಇವರ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ನಮ್ಗೆ ಯಾರು CM ಮಾಡತಾರೆ ಅವ್ರ ನಾವು ಅವ್ರ ಜೊತೆ ಸರ್ಕಾರ ಮಾಡ್ಬೋದು. ಆ ಚಾನ್ಸಸ್ ಇದ್ದೇ ಇದೆ. ಅಂದ್ರೆ ಅವ್ರು ಒಂದ್ ರೀತಿ ಇಂಡೈರೆಕ್ಟ್ಲಿ ಥ್ರೆಟ್ ಕೂಡ ಕೊಡ್ತಾರೆ. ಅದು ಥ್ರೆಟ್ ಕೂಡ. ಅಂದ್ರೆ ನಾವು ನಿಮ್ಮನ್ನು ಬಿಟ್ಟು ಹೋಗಕ್ ರೆಡಿ ಇದೀವಿ ಅಂತ. ಸೊ ಇನ್ನೇ 2022 ಟೈಮ್ ಇದೆ. ಇದು ಈಗಲೇ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಳ್ಳೋದು. ಅದಕ್ಕೆ ನೋಡಿ, ಇತ್ತೀಚೆಗೆ ಅವರ 2 ಪಕ್ಷಗಳ ಸಂಬಂಧ ಎಷ್ಟು ಕೆಟ್ಟೋಗಿದೆ ಅಂದ್ರೆ, ಅವ್ರ ಬಗ್ಗೆ ಇವ್ರು ಮಾತಾಡಲ್ಲ, ಇವ್ರ ಬಗ್ಗೆ ಅವ್ರು ಮಾತಾಡಲ್ಲ, ಒಳ್ಳೇದು ಮಾತಾಡಲ್ಲ, ಕೆಟ್ಟದ್ದು ಮಾತಾಡಲ್ಲ, ಜೊತೆಯಾಗಿ ಏನು ಮಾಡಲ್ಲ. ಇಲ್ಲಿ ಏನಾಗ್ತದೆ, BJPಯಲ್ಲಿಯೂ ಕೂಡ ಇದೇ ರೀತಿ ಮೈಂಡ್ ಸೆಟ್. ಯಡಿಯೂರಪ್ಪ ಮಗನೇ CM ಆಗ್ಬೇಕು ಅಂತ, ಈ ದೇವೇಗೌಡರು ಕೂಡ ಹಂಗೆ ಮಗನೇ CM ಆಗ್ಬೇಕು ಅಂತ. ಇವ್ರಿಬ್ರು ಮೈತ್ರಿ ಏನಿದು? ಸಿಂಗಲ್ ಒಂದೇ ಅಜೆಂಡಾ ಇಬ್ರಿಗೂ. ಇವ್ರ ಮಗ ಒಂದು CM ಆಗ್ತಾರೆ, ಅವ್ರ ಮಗ CM ಆಗ್ತಾರೆ. ಅದಕ್ಕೆ ಆದ್ರೆ BJP ಹೈಕಮಾಂಡ್ ಏನಿದೆ, BJP ಹೈಕಮಾಂಡ್ ಕುಮಾರಸ್ವಾಮಿ ಅವರ ಮಾತನ್ನ ತಮ್ಮ ಪಕ್ಷದ ವಿಚಾರಕ್ಕೆ ಪರಿಗಣನೆ ತಗತಾ ಇಲ್ಲ. ಕರೆಕ್ಟ್. ಸೊ ಇವ್ರ ಪ್ರಕಾರ ಸೋಮಣ್ಣ ಅಧ್ಯಕ್ಷರಾಗಬೇಕಾಗಿತ್ತು, ಯಡಿಯೂರಪ್ಪನವರು ಇಳಿಸ್ಬೇಕಾಗಿತ್ತು. ಯಾವುದನ್ನು ಕೂಡ ಅಮಿತ್ ಶಾ ಕೇಳ್ತಾ ಇಲ್ಲ. ಅದ್ರ ಜೊತೆಗೆ ಅವರು ಇನ್ನಷ್ಟು ಗಟ್ಟಿ ಆಗ್ತಿದ್ದಾರೆ. ಹೌದು, ಅಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡಕ್ಕಾಗತ್ತಾ BJPಗೆ? ಅಲ್ವಾ? ಈಗ ಸರ್, ಇವ್ರು ಹೆಂಗಾಗಿದೆ ಅಂದ್ರೆ, ಇಬ್ರು ನಾವು ಹೇಳಿದಾಗ ಇದು ಕೂಡಿಕೆ, ಮದುವೆ ಆಗಿದೆ. ಹೌದು, ಈಗ ಕೂಡಿಕೆ ಸರ್. ಈಗ ಕೂಡಿಕೆ ಆದ್ರೆ ಸಮಸ್ಯೆ ಇನ್ನೊಂದೇನಾಗಿದೆ, ಅವ್ರೊಂದು ರೂಮಲ್ಲಿ ಮಲ್ಕೋತಾರೆ, ಇವ್ರೊಂದು ರೂಮಲ್ಲಿ ಮಲ್ಕೋತಾರೆ ಅಷ್ಟೇ. ಸಂಸಾರ ನಡಿ. ಓಕೆ, ಈಗ ಏನಾಗ್ಬಿಟ್ಟಿದೆ, ಈಗ ಇವರಿಗೆ ಈಗ ಆ ಒಂದು ಏನು ವಾತಾವರಣಕ್ಕೆ ಇಬ್ರು ಹೊಂದ್ಕೊಂಡ್ಬಿಡ್ತಾರೆ, ದೇವೇಗೌಡರು ಕುಮಾರಸ್ವಾಮಿ. ಈಗ ಚುನಾವಣೆ ಹತ್ರ ಬಂದಾಗ ಈಗ BJP ಅಂದ್ರೆ ಮೋದಿ ಅಂದ್ರೆ ಜೈ ಜೈ ಮೋದಿ ಭಕ್ತರ ತರ ಆಡ್ತಾ ಇರೋಂಥವ್ರು ಹೇಳ್ಬೋದು. ಈಗ ಹಿಂದುತ್ವನ ಸರ್ವಶ್ರೇಷ್ಠ ಹಂಗೆ ಹಿಂಗೆ ಅಂತ. ಆಮೇಲೆ ನಾಳೆ ಆ ಥರದ್ದು ಉಲ್ಟಾ ಬಂದಾಗ ಹೇಳಿದ್ನಲ್ಲ, ನಾನು ಮತ್ತೊಂದು ಜನ್ಮ ಅಂತ ಇದ್ರೆ ನಾನು ಮುಸ್ಲಿಂ ರೊಟ್ಟೆಲಿ ಹುಟ್ಟಬೇಕಂತ ನಾನು ಅವಾಗಲೇ ಹೇಳಿದ್ದೀನಲ್ಲ, ನನಗೇನು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಅಂತ ಒಂದು ಹೇಳ್ಬಿಡ್ತಾರೆ. ಓಕೆ, ಅಂದರೆ ಈ ಸ್ಟೇಟ್ಮೆಂಟ್ಗಳು ರೆಡಿಮೇಡ್ ಫುಡ್ ಥರ ರೆಡಿ ಇರ್ತವೆ ಇವ್ರ ಹತ್ರ. ಆ ಸಮಯಕ್ಕೆ ತಕ್ಕ ಹಾಗೆ ಅವ್ರು ಮಾತನಾಡ್ತಾರೆ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ, ಇಫ್ ದೇ ಕ್ರಾಸ್ಡ್ 40 40 ದಾಟಿದ್ರೆ ಅವರನ್ನು ಬಿಟ್ಟು ಯಾರು ಕರ್ನಾಟಕದಲ್ಲಿ ಸರ್ಕಾರ ಮಾಡೋಕ್ಕಾಗಲ್ಲ. ಈಗ 80 ಅಂದ್ಕೊಂಡ್ರೆ 45 ಬಂದ್ರೆ ಸಾಕು ಅವರಿಗೆ, ಬೇಕಾಗಿಲ್ಲ. ದೇ ವಿಲ್ ಗ್ಯಾಂಬಲ್. BJP ಆದ್ರೂ ಕಾಂಗ್ರೆಸ್ ಏನಾದ್ರು ನಮ್ಮ ಮನೆ ಬಾಗ್ಲಿಗೆ ನೆಗೋಷಿಯೇಷನ್ ಅಂತೀರಾ, ಗ್ಯಾಂಬಲ್ ಅಂತೀರಾ? ಗ್ಯಾಂಬಲ್, ಅದು ಗ್ಯಾಂಬಲಿಂಗೇ. ಅದು ನಾಟ್ ನೆಗೋಷಿಯೇಷನ್. ನೆಗೋಷಿಯೇಷನ್ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಬರ್ತವೆ. ಇಲ್ಲಿ ಯಾವ ರೀತಿ ನೆಗೋಷಿಯೇಷನ್ ನಡೆಯುತ್ತೆ ಏನಂತ ಹೇಳಕ್ಕಾಗಲ್ಲ. ಇಟ್ಸ್ ಅ ಗ್ಯಾಂಬ್ಲಿಂಗ್. ದೇ ವಾಂಟ್ ಟು ಡೂ ದ್ಯಾಟ್.
ಮತ್ತು ಭಾಳ ಮಟ್ಟಿಗೆ ಆ ಚಾನ್ಸಸ್ ಇದೆ ಅವರಿಗೆ. ಅಲ್ಲ, ಯಾವ ಆಧಾರದ ಮೇಲೆ ಅವ್ರು 80 ಬರ್ತೇವೆ ಅಂತ ಹೇಳಿದ್ರಿ? ಈ ಪಂಚರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಅಂದರೆ ಬಿಜೆಪಿ ಹೇಳ್ಕೊಳ್ಳುವಂಥ ಪ್ರದರ್ಶನ ತೋರ್ಲಿಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿದೆಯಾ, ಅಥವಾ ಕಾಂಗ್ರೆಸ್ ಅಷ್ಟೇ ನೆಲ ಕಚ್ಚಲಿಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ? ಅದು ಇರಬಹುದು. ಕಾಂಗ್ರೆಸ್ ಅನ್ನ ಒಂದು ಬಹಳ ಸ್ಪಷ್ಟವಾಗಿ ಬಿಜೆಪಿ ಮಾತ್ರ ಕಾಂಗ್ರೆಸ್ ಅನ್ನ ಸೋಲ್ಸಕ್ಕಾಗಲ್ಲ. ಹೌದು, ಬಿಜೆಪಿ ಒಂದೇ ಫಸ್ಟ್ ಕರ್ನಾಟಕದಲ್ಲಿ. ಸೆಕೆಂಡ್, ಏನಾದ್ರೂ ಕೂಡ ಬಿಜೆಪಿಗೆ ನಮ್ಮ ಬೆಂಬಲ ಬೇಕೇ ಬೇಕು. ಕರೆಕ್ಟ್. ನಮ್ಮನ್ನ ಬಿಟ್ಟು ಹೋಗಕ್ಕಾಗಲ್ಲ. ಕರೆಕ್ಟ್. ಅವ್ರು ನಮ್ಮನ್ನು ಬಿಟ್ಟು ಹೋಗಕ್ಕಾಗಲ್ಲ ಅಂದ್ರೆ ನಮ್ಮ ಏನ್ ಕಂಡೀಷನ್ಸ್ ಇದೆ ಅದಕ್ಕೆ ಒಪ್ಬೇಕು. ಆ ಕಂಡೀಷನ್ ಯಾವುದು? ಬಿಹಾರದಲ್ಲಿ ಮಾಡಿಲ್ವಾ? ನಮ್ಮವ್ರು ಮುಖ್ಯಮಂತ್ರಿ ಮಾಡಿ ನಮ್ಗೆ ಸೀಟ್ ಜಾಸ್ತಿ ಕೊಡಲ್ವಾ? ಸಪ್ರೇಟ್ ಅಂತ 40 ಸ್ಥಾನ ಗೆದ್ಕೊತೀವಿ. ಯಾರು ಬರ್ತಾರೋ ಯಾರು ನಮ್ಮ ಸಿಎಂ ಮಾಡ್ತಾರೋ ಅವ್ರ ಜೊತೆ ವೆರಿ ಸಿಂಪಲ್ ಆಗಿ ಮತ್ತೊಂದು ಕೂಡಿಕೆ ಬೇರೆ ತರ ಮಾಡ್ಕೋತಾರೆ. ಬೇಡಿಕೆ ಕೂಡಿಕೆ ಬೇರ್ಪಡಿಕೆ, ಆಮೇಲೆ ಮತ್ತೊಂದು ಕೂಡಿಕೆ. ಈಗ ನೋಡಿ, ಈಗ ಬೇಕಾದ್ರೆ ಈಗ ಜೂನ್ದಲ್ಲಿ ದೇವೇಗೌಡರದ ರಾಜ್ಯಸಭಾ ಮುಗೀತು. ಬಿಜೆಪಿ ಕೊಡಲ್ಲ ನನಗೆ ಅನ್ಸೋ ಹಾಗೆ. ಇಲ್ಲಿವರೆಗೂ ಆ ರೀತಿ ಸೂಚನೆಗಳು ಲಕ್ಷಣಗಳು ಕಾಣ್ತಾ ಇಲ್ಲ. ನಾನು ಆಸ್ ಎ ಪೊಲಿಟಿಕಲ್ ಸ್ಟೂಡೆಂಟ್ ನನಗನ್ಸುವ ಹಾಗೆ, ರಾಜಕೀಯದ ವಿದ್ಯಾರ್ಥಿಯಾಗಿ ನೀವು ಅಮಿತ್ ಶಾ ಮತ್ತು ಮೋದಿಯನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಕಾರಣಕ್ಕೂ ಈಗ ದೇವೇಗೌಡರಿಗೆ ಸೀಟ್ ಕೊಡಲ್ಲ. ಅದೇ ಮೊದಲನೇ ಹೊಡೆತ. ದೇವೇಗೌಡರು ಕೈ ಕೊಡ್ತಾ ಬಿಜೆಪಿ ಅನ್ನೋ ತರ ಆಯ್ತು. ಕೊಡ್ತಾರೆ. ಅವ್ರಿಗೆ ನಾನೇನು ಅಶ್ಯೂರೆನ್ಸ್ ಕೊಟ್ಟಿದ್ದೀನ? ಬೇಕಾದ್ರೆ ಅವ್ರು ಹೋಗ್ತೀರಿ, ಕಾಲಿಕ್ಕೆ ನಮಸ್ಕಾರ ಮಾಡ್ತೀವಿ, ನೀವೇ ದೊಡ್ಡವರು ಅಂತ ಕೈ ಹಿಡ್ಕೊತೀವಿ, ಕೂತ್ಕೊತೀವಿ, ಎವ್ರಿಥಿಂಗ್ ಯು ಡು ಇಟ್, ಮೋದಿಜಿ ಎಲ್ಲ ಮಾಡಿ. ಹಂಗಾದ್ರೆ ಕುಮಾರಣ್ಣ ಸರ್ ಯಾವ ಲೆಕ್ಕಾಚಾರದ ಆಧಾರದ ಮೇಲೆ ಈ ರೀತಿ ಹೇಳಿಕೆಯನ್ನು ಕೊಟ್ಟರು ಅಂತ ಅನ್ಸುತ್ತೆ? ಯಾವುದು 80 ಸೀಟ್ ಗೆಲ್ತೀವಿ ಅಂತ? ಒಂದು ಅದಕ್ಕೆ 2-3 ಇದಿದೆ, ಅದರ ಹಿನ್ನೆಲೆ ಆಯಾಮಗಳಿವೆ. ಒಂದು 80 ಸೀಟ್ ಗೆಲ್ತೀವಿ ಅನ್ನುವ ಮೂಲಕ ಅವರು ಬಾರ್ಗೇನಿಂಗ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು ಬಿಜೆಪಿ ಜೊತೆ. ಆಯ್ತಾ? ಸೆಕೆಂಡ್ ಥಿಂಗ್, ನಾವು 80 ಸೀಟ್ ಗೆಲ್ಲೋದ್ರಿಂದ ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಿರ್ಬೇಕಾರೆ ನಿಮ್ಮ ಜೊತೆಗೆ ಇರಲೇಬೇಕು ಅನ್ನುವ ಅನಿವಾರ್ಯತೆ ನಮ್ಗಿಲ್ಲ. ಕರೆಕ್ಟ್. ಸೊ ಈ ಸಂದೇಶವನ್ನ ತಮ್ಮ ಮಿತ್ರ ಪಕ್ಷ ಅಂತ ಹೇಳಿಕೊಳ್ಳಬಹುದಾದ ಬಿಜೆಪಿ ಕೊಡ್ತಿದ್ದಾರೆ ಅವರು. ಇದನ್ನು ಸರಿಪಡಿಸ್ಬೇಕು ಅಂತಂದ್ರೆ ನಾವು, ನನ್ನ ಮಗ ಮೊದಲೇನು ಹೇಳ್ತಿದ್ದಾನೆ, ಕುಮಾರಣ್ಣನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಯು ವಿಲ್ ಹ್ಯಾವ್ ಟು ಸಬ್ಸ್ಕ್ರೈಬ್ ಇಟ್. ಹೇಳಬೇಕು NDA ಮುಖ್ಯಮಂತ್ರಿ ಅಂತ ಹೇಳಿ. ಹೌದು. ಈಗ ಬಿಜೆಪಿ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ಸುತ್ತೆ ಸರ್, ನಿಮಗಿರೋ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಈ ರೀತಿಯ ರಾಜಕೀಯ ಒಂದು ಜ್ಞಾನದ ಒಂದು ಆಧಾರದಲ್ಲಿ ಹೇಳೋದಾದ್ರೆ? ಸೊ ಬಹಳ ಸರಳ ಸರ್. ಬಿಜೆಪಿ ಯಾವುದೇ ರೀತಿಯ ಒತ್ತಡಕ್ಕೂ ಕರ್ನಾಟಕದಲ್ಲಿ ಮಣಿಯೋದಕ್ಕೆ ಯಡಿಯೂರಪ್ಪ ಕೊಡಲ್ಲ. ನೀವು ಯಡಿಯೂರಪ್ಪ ಮಾತನಾಡುವ ದಾಟಿಯನ್ನು ನೋಡಿ, ನಿನ್ನೆ ಮಾತನಾಡಿದ್ದಾರೆ, ಮೊನ್ನೆ ಮಾತನಾಡಿದ್ದಾರೆ, ಮತ್ತೆ ನಮ್ಮ ಸರ್ಕಾರವನ್ನ ಬಿಜೆಪಿ ಸರ್ಕಾರವನ್ನ ತರ್ತೀನಿ, ಮಗನ್ ಸರ್ಕಾರ ಅಂತ. ಅವ್ರು NDA ಅಂತ ಹೇಳದೇ ಇಲ್ಲ ಅವರು. ಅಂದ್ರೆ ಅವ್ರು ಎಲ್ಲಿವರೆಗೆ ಪವರ್ಫುಲ್ ಆಗಿದಾರೋ, JDS ಅವಶ್ಯಕತೆ ಇಲ್ಲ ನಮ್ಗೆ. JDS ಅನ್ನ ಎಂಟರ್ಟೈನ್ ಮಾಡಲ್ಲ. ಆ ಸಂಬಂಧ ಅಷ್ಟು ಕೆಟ್ಟೋಗಿದೆ ಅವರು. ಯಾಕೆಂದ್ರೆ ಯಡಿಯೂರಪ್ಪನವ್ರು ಇತ್ತೀಚೆಗೆ ಅವ್ರ ಸುತ್ತಮುತ್ತಲವ್ರಿಗೆ ಅವರೆಲ್ಲ ಹೇಳೋ ಪ್ರಕಾರ ಈ ಕುಮಾರಸ್ವಾಮಿಯವರ ನಡವಳಿಕೆ ಯಡಿಯೂರಪ್ಪನವ್ರಿಗೆ ತುಂಬಾ ಬೇಸರವನ್ನು ಉಂಟು ಮಾಡಿದೆ. ಒಂದು, ಅಧ್ಯಕ್ಷರ ಬದಲಾವಣೆ ಮಾಡುವ ಯತ್ನ ಮಾಡಿದ್ದು. ಎರಡನೇ, ಸೋಮಣ್ಣನ ತಂದು ಕೂತ್ಕೊಳ್ಳೋದು ಮಾಡಿದ್ದು. ಸೋಮಣ್ಣ ಆಗಾಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು. ಆ ಹೇಳಿಕೆ ಹಿಂದೆ ಸನ್ಮಾನ್ಯ ಕುಮಾರಣ್ಣವರಿದ್ದಾರೆ. ಇಂಥ ಸಂಶಯಗಳು. ಆಮೇಲೆ ಇವರು ಯಾರು ವಿಜೇಂದ್ರನ ತೀರಾ ವಿರೋಧಿಸಿ ಮಾತನಾಡಂತ ರಮೇಶ್ ಜಾರಕಿಹೊಳಿ ಅಂತವ್ರನ್ನೆಲ್ಲ ಕರೆದು ಮಾತಾಡಿದ್ದು, ಯಡಿಯೂರಪ್ಪನ ಇಳಿಸ್ಬಿಟ್ರು ಅನ್ನೋ ತರ ಒಂದು ಇದಕ್ಕೆ ಹೋಗ್ಬಿಟ್ಟಿದ್ರು. ವಾತಾವರಣ ಸೃಷ್ಟಿ ಇದ್ರೆ ಅದು ಯಾವತ್ತೂ ಕೂಡ ಅವ್ರದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಒಂದು ರಾಜಕೀಯ ದಾಳ ಉಳಿಸೋದು ಹೇಗೆ ಅಂದ್ರೆ, ಅವ್ರು ಕಾಂಗ್ರೆಸ್ ಜೊತೆ ಇದ್ದಾಗಲೂ ಕೂಡ ದೆಹಲಿ ಅವ್ರನ್ನ ಹಿಡ್ಕೊಂಡು ಸ್ಟೇಟ್ ಕಾಂಗ್ರೆಸ್ ನಾಯಕರನ್ನ ನಿಯಂತ್ರಣಕ್ಕೆ ತಾವು ಹೇಳಿದಂಗೆ ಕೇಳೋರು ಮಾಡಿದ್ರು. ಕರೆಕ್ಟ್. ಸೊ ಇಲ್ಲಿ ಈಗ ಅಮಿತ್ ಶಾ ಮತ್ತು ಮೋದಿ ಅವ್ರನ್ನ ಹಿಡ್ಕೊಂಡು ಇಲ್ಲಿಯ ಬಿಜೆಪಿ ನಾಯಕರು ತಾವು ಹೇಳಿದಂತೆ ನಡೆಯುವರಾಗಬೇಕು ಅನ್ನೋದು ಅವ್ರ ಆಸೆ. ಆದರೆ ಮೋದಿ ಮತ್ತು ಅಮಿತ್ ಶಾ ಏನಿದ್ದಾರೆ, ಅವ್ರು ಕಾಂಗ್ರೆಸ್ ಸೋನಿಯಾ ಗಾಂಧಿ ಅಲ್ಲ. ಸೋನಿಯಾ ಗಾಂಧಿ ಮಾತು ನೀವು ಕೇಳಿಸ್ಬೋದು. ನಾಟ್ ಮೋದಿ, ಅಮಿತ್, ದೇ ಡೀಪ್ ರೂಟೆಡ್ ಫೆಲೋಸ್. ರಾಜಕಾರಣ ನೀರು ಕುಡ್ದಂಗೆ ಅವ್ರಿಗೆ ಮತ್ತೆ ಯಾವುದೇ ಎಮೋಷನಲ್ ಬೈಂಡಿಂಗ್ಗಳನ್ನ ಇಟ್ಕೊಂಡಿರಲ್ಲ ಅವ್ರಿಗೆ ಎಮೋಷನ್ ಏನೂ ಇಲ್ಲ. ಏಕ್ ಮಾರ್ ದೋ ತುಕಡ. ಬಟ್ ಕುಮಾರಣ್ಣಂಗೆ ಸಿಕ್ಕಾಪಟ್ಟೆ ಎಮೋಷನ್ ಇದೆಯಲ್ಲ ಸರ್, ಅವ್ರು ತೋರಿಸ್ತಾರೆ ಎಮೋಷನ್. ಕುಮಾರಸ್ವಾಮಿ ಶೋಸ್ ದ್ಯಾಟ್. ಸೊ ಅದರಿಂದ ಕಾಂಗ್ರೆಸ್ ಜೊತೆಗೆ ಅವ್ರು ಹೇಗೆ ನಡೆದುಕೊಂಡ್ರು, ಈಗ ಬಿಜೆಪಿ ಜೊತೆ ಹಂಗಾದ್ರೆ 2028ರಲ್ಲಿ JDS ಪಾತ್ರ ಏನಾಗಿರುತ್ತೆ ಸರ್ ಫೈನಲಿ ಈ ಚುನಾವಣೆಯಲ್ಲಿ? 2-3 ಒಂದು, ಇನ್ನು ಬಿಜೆಪಿಯ ಜೊತೆಗೆ ಹೋದ್ರೆ ಅವ್ರು ಹೇಳಿದಾಗ ಅಷ್ಟೆಲ್ಲ ಸಿಗಲ್ಲ, ಒಂದು 50 ಸೀಟ್ ಕೊಟ್ಬೋದು. ಅಥವಾ ಅದು ಸಾಧ್ಯ ಇಲ್ಲ ಅಂತೇಳಿ ಅವ್ರು ಇಂಡಿಪೆಂಡೆಂಟ್ ಆಗಿ ನಾವು ಯಥಾ ಪ್ರಕಾರ ಅವ್ರ ಹಳೆಯ
ಕಾಂಗ್ರೆಸ್ ಬಿಜೆಪಿ ಎರಡರಿಂದ ಸಮಾನ ದೂರ ಅಂತ ದೇವೇಗೌಡರ ಹಳೆಯ ಸ್ಟೇಟ್ಮೆಂಟ್ ಇದೆ, 89ದು. ಹ್ಮ್. ಆ 89 ಸ್ಟೇಟ್ಮೆಂಟ್ ರಿಪೀಟ್ ಮಾಡಿಬಿಟ್ಟು ಸಮಾನ ದೂರ ಗೆದ್ದ ಮೇಲೆ ಯಾರು ಬರ್ತಾರೆ ಅವ್ರ ಹತ್ರ ಯಾರು ಬೆಡ್ ಮೇಟ್ ಆದರೂ ಬಾರ ಗೋಲಿನೋ ಇಶ್ಯೂ. ಸೊ ಆ ರೀತಿ ಮಾಡ್ಬೋದು, ಆದರೆ ಈ ಮೈತ್ರಿ ಉಳಿದೇ ಬಿಡುತ್ತೆ ಅಂತ ಹೇಳೋದು ಕಷ್ಟ. ಕುಮಾರಸ್ವಾಮಿ ಅವರ ಎದುರಿಗೆ ಹಲವಾರು ಆಪ್ಷನ್ಗಳಿದಾವೆ, ಆ ದಾರಿಗಳನ್ನು ಓಪನ್ ಮಾಡಿ ಇಟ್ಕೋತಿದ್ದಾರೆ ಇವಾಗಿಂದ. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಕುಮಾರಣ್ಣನವರು 80 ಸೀಟ್ ಗೆದ್ದೇ ಗೆಲ್ತೀವಿ ಅನ್ನೋದ್ರ ಹಿಂದಿನ ಕಾರಣದ ರಹಸ್ಯವನ್ನು ಬಿಚ್ಚಿಟ್ರು ಹಿರಿಯ ಪತ್ರಕರ್ತರಾದಂತಹ ಶ್ರೀ ಶಶಿಧರ್ ಭಟ್ ಅವರು. ಇದಾಗಿತ್ತು ಖ್ಯಾತ ಪತ್ರಕರ್ತರು ಮತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.